ಹೆಲೋ ಗಾಯ್ಸ್, ಹೆಂಗಿದ್ದೀರಾ ಎಲ್ಲರೂ? ನಾನಿವತ್ತು ತೋರಿಸ್ತಾ ಇದ್ದೀನಿ ಈ ಥರ ಸ್ಕ್ರೀನಲ್ಲಿ ಕಾಣಿಸ್ತಾ ಇರೋ ವಾಲ್ಪೇಪರ್ಸು ಮತ್ತು 3D ವಾಲ್ಪೇಪರ್ಸ್ ಯಾವ ಥರ ಹಾಕೋದು ಅಂದ್ಬಿಟ್ಟು ಇದ್ರದ್ದೊಂದು ಆ್ಯಪ್ ಇದೆ. ಆ ಆ್ಯಪ್ ಹೆಸರು ತೋರಿಸ್ತೀನಿ ಗಾಯ್ಸ್. ಒಂದು ಸೆಕೆಂಡ್. ಪ್ಲೇಸ್ಟೋರ್ ಇಲ್ಲಿದೆ. ಪ್ಲೇಸ್ಟೋರಲ್ಲಿ ಹೋಗ್ಬಿಟ್ಟು 3D ಪ್ಯಾರಲ್ಯಾಕ್ಸ್ ವಾಲ್ಪೇಪರ್ HD HD 4K ಅಂತ ಸರ್ಚ್ ಮಾಡಿ ಗಾಯ್ಸ್. ಸರ್ಚ್ ಮಾಡಿಬಿಟ್ಟು ಇನ್ಸ್ಟಾಲ್ ಮಾಡಿಬಿಟ್ಟು ಓಪನ್ ಮಾಡಿ ಗಾಯ್ಸ್. ನೋಡಿ ಗಾಯ್ಸ್, ಈ ಥರ ಇರುತ್ತೆ ನೋಡಿ ಗಾಯ್ಸ್. ಈ ಥರ ಇದನ್ನು ಸರ್ಚ್ ಮಾಡ್ತೀನಿ. ಇವಾಗ 4D ಅಂದರೆ ಇದರಲ್ಲಂದರೆ ಈ ಥರ ಇರುತ್ತೆ, 4D ಅಂದರೆ ಈ ಥರ ಇರುತ್ತೆ, 4K ಅಲ್ಲಂದರೆ ಈ ಥರ ಇರುತ್ತೆ, ಇದರಲ್ಲಂದರೆ ಈ ಥರ ಇರುತ್ತೆ, ಇದರಲ್ಲಂದರೆ ಈ ಥರ ಇರುತ್ತೆ. ಆದರೆ ಇಲ್ಲಿ ನಾನು ಮಾಡ್ಕೊಂಡಿರೋದು ಇದು ಮಾಡ್ಕೊತೀನಿ ಸೆಟ್ ಆ್ಯಸ್ ವಾಲ್ಪೇಪರ್. ಇವಾಗ ವಾಲ್ಪೇಪರ್ ಸೆಟ್ ಮಾಡ್ಕೊತೀನಿ. ಇದನ್ನು ಹೋಮ್ ಸ್ಕ್ರೀನ್ ಆ್ಯಂಡ್ ಲಾಕ್ ಸ್ಕ್ರೀನ್. ಓಕೆ, ಇವಾಗ ವಾಲ್ಪೇಪರ್ ಸೆಟ್ ಆಗಿದೆ ಗಾಯ್ಸ್. ಇವಾಗ ನೋಡಿ ಯಾವ ಥರ ಇದೆ ಗಾಯ್ಸ್. ನೋಡಿ ಗಾಯ್ಸ್, 3D ಫುಲ್ 3D ಲುಕ್ಕಿಂಗ್ ಗಾಯ್ಸ್. ನೀವು ಒಂದ್ಸಲಿ ನೀವು ಫೋನ್ನ ಶೇಕ್ ಮಾಡಿ ಗಾಯ್ಸ್, ನಿಮಗೆ 3D ಕಾಣಿಸುತ್ತೆ. ಸಖತ್ತಾಗಿರುತ್ತೆ ಗಾಯ್ಸ್, ನಿಜವಾಗ್ಲೂ. ಓಕೆ ಗಾಯ್ಸ್, ಇವತ್ತಿನಗಿಷ್ಟ ಈ ವಿಡಿಯೋಲಿ. ನಿಮಗೆ ಇಷ್ಟ ಆದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮತ್ತು ಬೆಲ್ ಐಕನ್ ಮಾಡಿ. ನಿಮ್ಗೆ ಇಷ್ಟ ಆಗಿಲ್ಲ ಅಂದರೆ ಮಾಡಬೇಡಿ.